ಇಂಥ ಹಿರಿಯ ನಾಯಕನ ಮೇಲೆ ಆದ್ರೆ ಈ ಸಣ್ಣ ಪುಟ್ಟದವ್ರ ಮೇಲೆ ಯಾರು ಬಿಡ್ತಾರೆ? ಹೌದಲ್ಲ, ಈ ಹೊಸದಾಗಿ ಶಾಸಕರಿಗೆ ಗೆದ್ದಿರೋರ್ಗೆ ಏನು ಗೊತ್ತೇ ಇರಲ್ಲ, ಏನಾಗುತ್ತೆ ಅನ್ನೋದು ಗೊತ್ತಲ್ಲ. ಈ ಹಿರಿಯ ಶಾಸಕರುಗಳ ಮೇಲೆ ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ, ಏನಾಗ್ತಾ ಇರುತ್ತೆ ಅನ್ನೋದು ಒಂದು ಮೂಮೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಹೊಸದಾಗಿ ಗೆದ್ದಿರೋಂಥವ್ರಿಗೆ ಏನು ಗೊತ್ತೇ ಇಲ್ಲ. ಇದನ್ ಕುರಿ ಇದ್ದಂಗೆ ಒಂದ್ ಬಿದ್ರೆ ಎಲ್ಲ ಬೀಳ್ತಾವಲ್ಲ, ಹಂಗೆ ಆ ತರ ಆಗ್ಬಹುದೇನೋ ಅಂತ ಭಯ ಅವ್ರಿಗಷ್ಟೇ. ಸರ್, ಸಿದ್ದರಾಮಯ್ಯ ಅವ್ರು ಹೇಳೋವಂಥದ್ದು ವಿಚಾರ ಇದು. ರಾಜಕೀಯದಲ್ಲಿ ಬರೀ ನಿಮ್ಮೆಲ್ಲೇ ಆಗುತ್ತೆ ಅಂತಲ್ಲ, ಈ ಬೆಳವಣಿಗೆನೇ ತಪ್ಪು ಅಂತ ಮಾತನ್ನ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿರುವಂತ. ಸರ್, ಈಗ ಲೀಗಲ್ ಆಪ್ಷನ್ಸ್ ಆಸ್ ಬೀಯಿಂಗ್ ಯುವರ್ ಅ ಲಾಯರ್ ಆಲ್ಸೋ, ಏನೇನು ಆಪ್ಷನ್ಸ್ ಇದೆ, ಏನೇನು ವಿಚಾರನ ನೀವು ಮಾಡಿದಿರಿ? ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರಿ ಯಾವುದೇ ಕಾರಣಕ್ಕೂ ಇದನ್ನ ನಾನು ಬಿಡೋದಿಲ್ಲ, ನಮ್ಮ ತಂದೆಯವರು ಬಿಟ್ಟರು ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಸೊ ಏನೇನು ವಿಚಾರ ಮಾಡಿದಿರಿ ಅಂತ ಈ ಬಗ್ಗೆ? ಇಲ್ಲ, ನಾನು ನಿನ್ನೆ ಮಾತಾಡಿರೋದ್ರಿಂದ ನಾನು ಈ ಒಂದಿಬ್ರು ಮೂರು ಲಾಯರ್ ನನಗೆ ಬೇಕಾದವ್ರಂತ ಮಾತಾಡಿದ್ದೀನಿ. ಸೊ ಅದು ಏನಿದೆ ತಗೊಂಬ ಅಂತ ಅವರು ಹೇಳಿದ್ದಾರೆ. ಸೊ ನಾನು ಹೋಗಿ ಕೂತ್ಕೊಂಡು ಅವ್ರಿಗೆ ಯಾವ ರೀತಿ ಕಾನೂನಲ್ಲಿ ಇದನ್ನ ನಿಲ್ಲಿಸಬೇಕು, ಮತ್ತೆ ರಕ್ಷಣೆ ನಾವು ವೈಯಕ್ತಿಕವಾಗಿ ತಗೊಳ್ಳುವಂಥದ್ದಲ್ಲ, ಇದು ಎಲ್ಲಾ ರಾಜಕಾರಣಿಗಳಿಗೂ ರಕ್ಷಣೆ ಯಾವ ರೀತಿ ಸಿಗಬೇಕು. ಆಮೇಲೆ ಇದು ಮಾಡುವಂತವ್ರಿಗೆ ಏನೆಲ್ಲ ಕಾನೂನಲ್ಲಿ ಅವ್ರಿಗೆ ಶಿಕ್ಷೆಯನ್ನ ಗುರಿಪಡಿಸಬೇಕು. ಸೊ ಅಂತದನ್ನ ತಗೊಂಡು ಮಾಡಬೇಕು ಅನ್ನೋವಂಥದ್ದು ನನ್ನ ಭಾವನೆ ಇರುವಂತ. ಅದನ್ನ ನಾನು ಸೀನಿಯರ್ ಕೌನ್ಸಿಲ್ ಹತ್ರ ಮಾತಾಡ್ಕೊಂಡು. ಸರ್, ಉನ್ನತ ಮಟ್ಟದ ತನಿಖೆಯಲ್ಲಿ ಎಷ್ಟು ನಂಬಿಕೆ ಇದೆ ನಿಮಗೆ? ಅಲ್ಲ, ಎಷ್ಟು ನಂಬಿಕೆ ಇದೆ ಅನ್ನೋದಕ್ಕಿಂತ ಇದನ್ನ ನಿಲ್ಲಿಸಬೇಕು ಅಂತ ನಾನು ಮೊದಲಿನಿಂದ ಹೇಳ್ತಾ ಇದ್ದೀನಿ. ನೋಡೋಣ, 1 ತಿಂಗಳಿಗೆ ಮುಗಿಯುತ್ತೋ ತನಿಖೆ, 2 ತಿಂಗಳಿಗೆ ಮುಗಿಯುತ್ತೋ, ಬಟ್ ಎಂಡ್ ಆಗ್ಬೇಕಷ್ಟೆ. ಸರ್, ಈ ರೀತಿ ಸೆಷನ್ ನಲ್ಲಿ ರಾಜಣ್ಣ ಅವರು ಹೇಳಿದ್ಮೇಲೆ ಕೆಲವು ನಿಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಒಂದ್ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು. ನೇರವಾಗಿ ಜಯಚಂದ್ರ ಅವರು ಹೇಳ್ತಾ ಇದ್ರು, ನಮ್ಮ ಪಕ್ಷದ ಚೌಕಟ್ಟಲ್ಲಿ ಮಾತಾಡಬೇಕಾಗಿತ್ತು, ಕ್ಯಾಬಿನೆಟ್ ಅಲ್ಲಿ ಮಾತಾಡಬೇಕಾಗಿತ್ತು, ಹೈಕಮಾಂಡ್ ಲೆವೆಲ್ ಅಲ್ಲಿ ಮಾತಾಡಬೇಕಾಗಿತ್ತು, ಸದನದಲ್ಲಿ ಪ್ರಸ್ತಾಪ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಅಸಮಾಧಾನ ಕಾಂಗ್ರೆಸ್ನವರಲ್ಲೇ. ಇದನ್ನ ನೀವು ಹೆಂಗ್ ನೋಡ್ತೀರಿ? ಅಂತವ್ರಿಗೆ ಏನ್ ಹೇಳ್ತೀರಿ ಅಂತ? ಜಯಚಂದ್ರ ಅವರು ಹಿರಿಯರಿದ್ದಾರೆ, ಅವ್ರು ಯಾವ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ರು ನನಗೆ ಅದು ಅರ್ಥ ಆಗಿಲ್ಲ. ಬಟ್ ಇದನ್ನ ಸಚಿವರು ಸದನದಲ್ಲಿ ಮಾತಾಡೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಆಯ್ತು, ಅದೇನಿದೆ ನೀನು ಸೆಷನ್ ಅಲ್ಲಿ ಮಾತಾಡು ಅಂತ ಹೇಳಿದ್ಮೇಲೆ ಅವತ್ತು ರಾಜಣ್ಣವ್ರು ಮಾತಾಡಿರುವಂತದ್ದು. ಈ ವಿಚಾರನ ಸೆಷನ್ ಅಲ್ಲಿ ಮಾತಾಡುವಂತ ಮುಖ್ಯಮಂತ್ರಿಗಳು ಹೇಳಿದ್ರ? ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಮಾಡಿರುವಂತದ್ದು. ಅವರು ಮಾತಾಡಿ ಅಂತ ಹೇಳಿದ್ರು. ಹೌದು, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ ಮೇಲೆನೆ ನಮ್ಮ ರಾಜಣ್ಣವ್ರು ಮಾತಾಡೋದು ಬಿಟ್ಟರೆ ಬೇರೆ ವಿಚಾರದಲ್ಲಿ ಅದನ್ನ ಹೋಮ್ ಮಿನಿಸ್ಟರ್ಗೂ ಗೊತ್ತಿದೆ. ಸೊ ಎಲ್ಲ ಚರ್ಚೆ ಮಾಡಿ ಅದನ್ನ ಮಾತಾಡಿರುವಂತದ್ದು. ಚರ್ಚೆ ಮಾಡಿ ಏನ್ ಹೇಳಿದಾರೆ ಅಂದ್ರೆ, ನೀನು ಮಾತಾಡು, ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಮಾಡಿ ಅದಕ್ಕೆ ಹೋಮ್ ಮಿನಿಸ್ಟರ್ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟಕ್ಕಷ್ಟೇ ಆಗಿರುವಂತದ್ದು. ಆದ್ರೆ ಇದನ್ನ ವಿರೋಧ ಪಕ್ಷ ಸ್ವಲ್ಪ ದೊಡ್ಡದಾಗ್ತಾ ಉಂಟು ಅಷ್ಟೇ. ಸರ್, ಅಂದ್ರೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕಿಂತ ಪೂರ್ವದಲ್ಲಿ ಹೋಮ್ ಮಿನಿಸ್ಟರು ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿ ಅಲ್ಲಿ ಪ್ರಸ್ತಾಪ ಮಾಡುವಂತ ಮುಖ್ಯಮಂತ್ರಿಗೆ ಹೇಳಿದ ಮೇಲೆ ಸೆಷನ್ ಅಲ್ಲಿ ಪ್ರಸ್ತಾಪ ಮಾಡಿದಿರಿ. ಹೌದು. ಸೊ ಈಗ ಹೋಮ್ ಮಿನಿಸ್ಟರ್ನ ಈ ರೀತಿ ಪ್ರಸ್ತಾಪ ಆದ್ಮೇಲೆ ಅವ್ರನ್ನ ಮತ್ತೆ ವೈಯಕ್ತಿಕವಾಗಿ ಭೇಟಿ ಆದ್ರ? ನಾನ್ ಭೇಟಿ ಆಗಿಲ್ಲ, ರಾಜಣ್ಣವ್ರು ಭೇಟಿ ಆಗಿದ್ದಾರೆ. ಮತ್ತೆ ಇವತ್ತು ಒಂದು ಕಾರ್ಯಕ್ರಮ ಇದೆ ಟ್ರಿಪ್ಟೂರ್ ಅಲ್ಲಿ, ಈಗ ಇಬ್ರು ಜೊತೆಗೆ ಹೋಗಿದ್ದಾರೆ. ಸೊ ಅವ್ರು ಇನ್ನ ಏನೇನೆಲ್ಲ ಚರ್ಚೆ ಆಗುತ್ತೆ ನೋಡೋಣ. ನಾಳೆ ಸೋಮವಾರ ನಾನು ಮತ್ತೆ ಇವೆಲ್ಲ ರೆಡಿ ಮಾಡ್ಕೊಂಡು ಏನಿದೆ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಸರ್, ಈಗ ಇನ್ನೊಂದು ವಿಚಾರ ನೇರವಾಗಿ ಈ ಜನರು ಮಾತಾಡ್ಕೊಳ್ತಾ ಇರುವಂತ ಪ್ರಶ್ನೆನ ನಿಮ್ ಮುಂದೆ ನಾನು ಇಡ್ತಾ ಇದ್ದೀನಿ. ಈಗ ಮೇನ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿ ಓಡಾಡ್ತಾ ಇರೋ ಮಾತೇನಂತಂದ್ರೆ ಪವರ್ ಶೇರಿಂಗ್ ವಿಚಾರ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋಂತ ವಿಚಾರ. ಸಿದ್ದರಾಮಯ್ಯ ಅವರ ಜೊತೆಗೆ ಅತ್ಯಂತ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂತವ್ರು ರಾಜಣ್ಣ ಅವರು. ಕೆಪಿಸಿಸಿ ಅಧ್ಯಕ್ಷ ವಿಚಾರವಾಗಿ ಅವರು ನೇರವಾಗಿ ಯಾವಾಗ್ಲೂ ಮಾತಾಡಿದ್ದಲ್ಲ ನಾವು ನೋಡಿದೀವಿ. ಸೊ ರಾಜಣ್ಣ ಅವರು ಮಗ್ಗಲ್ ಮುಳ್ಳಾಗ್ತಾ ಇದ್ದಾರೆ. ಅವ್ರನ್ನ ಸೈಲೆಂಟ್ ಮಾಡ್ಬೇಕಂದ್ರೆ ಈ ರೀತಿ ವಾಮ ಮಾರ್ಗ, ಅದಕ್ಕೋಸ್ಕರ ಈ ರೀತಿ ಅಲ್ಲ, ಇದೆಲ್ಲವೂ ಕೂಡ ಕುರ್ಚಿಗಾಗಿಯೇ ಜಟಾಪಟಿ ಆಗ್ತಿರೋದು, ಅವ್ರ ಪಾರ್ಟಿ ಅವ್ರನ್ನೇ ಬಿಡ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಸತ್ಯವಾ? ಈಗ ರಾಜಣ್ಣವರು ಅವರು ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನ ಹೇಳ್ತಾ ಇರುವಂತದ್ದು. ಪಿಸಿಸಿ ಬದಲಾವಣೆ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳು ಬದಲಾವಣೆ ಇರ್ಬೋದು, ಅದು ಅವ್ರ ವೈಯಕ್ತಿಕವಾದಂತಹ ಅಭಿಪ್ರಾಯನ ಅವ್ರ ಪ್ರಸ್ತಾಪವನ್ನ ಮಾಡ್ತಾ ಇರುವಂತದ್ದು. ಯಾರೋ ಒಬ್ರು ಶಾಸಕರಿಂದ ನಾವು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಥವಾ ಪಕ್ಷದ ಅಧ್ಯಕ್ಷನ ಚೇಂಜ್ ಮಾಡ್ತೀವಿ ಅಂತಲ್ಲ, ಎಲ್ಲಾರು ಸೇರ್ಕೊಂಡು ಅದು 2 ಹುದ್ದೆ ಅಂತ ಬಂದಂತ ಸಂದರ್ಭದಲ್ಲಿ ಹಿಂದೆ ಕೇಂದ್ರ ನಾಯಕರುಗಳು ಹೇಳಿದಾಗ 2 ಹುದ್ದೆಯಲ್ಲಿ 1 ಹುದ್ದೆ ಇರಬೇಕು ಅಂತ ಅದನ್ನ ಒಂದು ಪ್ರಸ್ತಾಪವನ್ನ ಮಾಡಿರುವಂತದ್ದು. ಮುಖ್ಯಮಂತ್ರಿಗಳು ಬದಲಾವಣೆ ಅಂತ ಮಾತನ್ನ ಅದು ಏನ್ ಹೇಳಿದ್ರೆ ನೀವು ಅವ್ರಗಳನ್ನೇ ಕೇಳ್ಕೊಬೇಕು, ಅದರಲ್ಲಿ ನಾನು ಇಂಟರ್ಫಿಯರ್ ಆಗೋದಿಲ್ಲ. ಸೊ ಅದರಿಂದ ನಾನು ಅದರಲ್ಲಿ ಪಕ್ಷ ನಡೀತಾ ಇದೆ, ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಎಲ್ಲರ ಆಸೆ ಏನಪ್ಪ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀವಿ. ಅಷ್ಟು ಬಿಟ್ರೆ ಈ ಬದಲಾವಣೆ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಏನಿರುತ್ತೆ? ಸರ್, ಒಬ್ಬ ನಾಯಕ ಒಬ್ಬ ಹುದ್ದೆ ಅನ್ನುವಂತ ವಿಚಾರ ನಿಮ್ಮ ಪಕ್ಷದಲ್ಲಿ ಏನಿದೆ, ನಿಮ್ಮ ಅಭಿಪ್ರಾಯ ಏನಿದೆ? ಆಗ್ಬೇಕಾ ಆ ರೀತಿ? ಅಲ್ಲ, ಆಗ್ಬೇಕು ಅಂತಾನೆ ಹೇಳಿದಾರಲ್ಲ. ಈಗ ರಾಷ್ಟ್ರೀಯ ನಾಯಕರೇ ಹೇಳಿರುವಂತದ್ದು. ಸೊ
ಲೋಕಸಭಾ ಚುನಾವಣೆ ಆದ್ಮೇಲೆ ಬದಲಾವಣೆ ಮಾಡ್ತೀನಿ ಅಂತಾನು ಅವಾಗ ನಮ್ಮ ಇನ್ಚಾರ್ಜ್ ಸುರ್ಜೇವಾಲ್ ಅವರೇ ಅದನ್ನು ಹೇಳಿದ್ರು. ಸೊ ಅದರಿಂದ ಅದಾಗ್ಲಿ ಅಂತ ಎಲ್ಲ ನಾಯಕರುಗಳ ಅಭಿಪ್ರಾಯ. ಅದು ರಾಜಣ್ಣವ್ರ ಒಬ್ರದೇ ಅಂತಲ್ಲ, ಬೇರೆ ಹಿರಿಯ ಸಚಿವರುಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಒಂದು ಅಧಿಕಾರ ಒಂದು ಪೋಸ್ಟ್ ಅಂತ. ಸೊ ಆ ರೀತಿ ಆಗೋದ್ರಲ್ಲೇನು ತಪ್ಪಿಲ್ಲ ಅಂತ ಅಷ್ಟೇ. ಸರ್, ಇನ್ನೊಂದು ವಿಚಾರ, ಈಗ ಈ ರೀತಿ ಹನಿ ಟ್ರ್ಯಾಪ್ ನ ವಿಚಾರ ಚರ್ಚೆಗೆ ಬಂದ ಆದ ನಂತರ ಈ ಹೇಮಾವತಿ ಕ್ಯಾನಲ್ ಲಿಂಕ್ ವಿಚಾರವಾಗಿಯೂ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಬೆದರಿಕೆ ಕಾಲ್ಗಳು ಬರ್ತಾ ಇವೆ ಅಂತ ಕೇಳ್ಪಟ್ವಿ. ಶಿವಕುಮಾರ್ ಅವರೆಲ್ಲ ಬೆದರಿಕೆ ಇಲ್ವಲ್ಲ ಅವ್ರ ಕಡೆ. ಕುಣಿಗಲ್ ಕ್ಷೇತ್ರದಿಂದ ಮುಖಂಡರುಗಳು ನನಗ್ ಫೋನ್ ಮಾಡಿ ಬೆದರಿಕೆ ಹಾಕಿರುವಂತದ್ದು, ನನ್ನೆನ್ನೆ ಮಾತಾಡಿರುವಂತದ್ದು. ಏನಂತ ಬೆದರಿಕೆ ಆಗಿದೆ? ಲಿಂಕ್ ಕೆನಲ್ ವಿಚಾರದಲ್ಲಿ ಏನು ನೀನು ನಿಮ್ಮಪ್ಪ ತಡಿತಾ ಇದ್ದೀರಾ, ನಿಮ್ ತಾಕತ್ತಿದ್ರೆ ತಾಲೂಕಿಗೆ ಬನ್ನಿ. ನಾನು ಹೇಳ್ದಲ್ಲಪ್ಪ, ನಿಮ್ ನೀರು ತಗೊಂಡೋಗಿ ನೀವು ನಿಲ್ಸ್ಕೊಂಡ್ರೆ ನಾವು ಕೊರಟಗೆರೆಯವರು, ಈ ಭಾಗದವ್ರು, ತುಮಕೂರು ಗ್ರಾಮಾಂತರ ಗುಬ್ಬಿಯವ್ರು ಏನಾಗಬೇಕು? ನಾವು ಕೇಳ್ತಿರೋದು ಕುಡಿಯೋ ನೀರಿಗೆ. ನೀವು ಅದನ್ನೇ ನೀವು ಅಲ್ಲಿ ನೀರು ಹಾಕೊಂಡ್ರೆ ಏನ್ ಮಾಡಿ ಆಯ್ತು. ಈಗ ಟೆಂಡರ್ ಮಾಡ್ತಾ ಇದ್ದೀರಾ, ಮಾಡಿದೀರಾ, ತಗೊಂಡೋಗಿ ನಮ್ದೇನಾಗುತ್ತಪ್ಪ. ಆಯ್ತು, ಕಡೆಗೆ ನಾನೇನು ಹೇಳಿ, ಆಯ್ತು ರೀ, ನೀವು ಏನೋ ಕುಣಿಗಲವ್ರು ಮಾತಾಡ್ತೀರಿ, ನೀವು ಏನಾರು ಕೊರಟಗೆರೆ ಕ್ಷೇತ್ರದವರು ಅಥವಾ ಮದ್ದಿರಿ ಕ್ಷೇತ್ರದವರು ಆಗಿದ್ರೆ ನೀರಿಗೆ ತೊಂದರೆ ಏನ್ ಮಾಡ್ತಿದ್ರಪ್ಪ? ನಾವು ಕೇಳೋದೇ ನಮ್ಗೆ ಲಾಸ್ಟ್ ಬರೋದು ನೀರು. ಹೇಮಾವತಿ ನಮ್ಗೆ ನೀರು ಬರೋದು ನವೆಂಬರ್ ಡಿಸೆಂಬರ್ ಅಲ್ಲಿ ಬರೋವಂಥದ್ದು. ಅದನ್ನ ಒಂದ್ ಕೆರೆ ತುಂಬಿಸ್ಕೊಳ್ಳೋ ಅಷ್ಟರಲ್ಲೇ ಕಷ್ಟ. ಮಧ್ಯದಲ್ಲಿ ಪೈಪ್ ಲೈನ್ ಹೊಡೆದೋಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಲಾಸ್ಟ್ ಬಾರಿ ಹಂಗೆ ಆಯ್ತು, ಪೈಪ್ ಲೈನ್ಗಳು ಹೊಡೆದೋಗಿತ್ತು, ನೀರೇ ಬರ್ಲಿಲ್ಲ ನಮ್ಗೆ. ಇವ್ರು ನೀರು ತಗೊಂಡಿಲ್ವಾ? ಸೊ ಅದನ್ನ ನಾನು ಹೇಳಿದ್ರೆ ಹೆಂಗ್ ಬರ್ತೀಯ ನಿನ್ ಕ್ಷೇತ್ರಕ್ಕೆ? ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ನಿನ್ಗೆ ಓಟ್ ಹಾಕಿದ್ದೀನಿ, ಆದ್ರೆ ನೀನ್ ಹೆಂಗ್ ಬರ್ತೀಯ? ಸೊ ಈಗ ಅದ್ರ ಬಗ್ಗೆ ನಾನು ಚರ್ಚೆ ಯಾಕೆ ಮಾಡಬೇಕು ಅಂತೇಳಿ ನಿಲ್ಲಿಸ್ತೆ. ಸರ್, ನೀವು ಹೇಳ್ತಾ ಇದ್ರಿ ಮುಖ್ಯಮಂತ್ರಿಗಳು ಕಂಪ್ಲೇಂಟ್ ಕೊಡೋಕೆ ಹೇಳಿದ್ದಾರೆ ಅಂತ ಹೇಳಿ. ಸೊ ಕಂಪ್ಲೇಂಟ್ ಕೊಡೋದಕ್ಕೆ ಪೂರಕವಾದಂತಹ ಎಲ್ಲಾ ದಾಖಲೆಗಳನ್ನ ನೀವು ಇಟ್ಕೊಂಡಿದ್ದಾರೆ. ಏನೆಲ್ಲ ದಾಖಲೆಗಳು ನಿಮ್ಮ ಹತ್ರ ಇದೆ ಹನಿ ಟ್ರ್ಯಾಪ್ ವಿಚಾರವಾಗಿ? ನಂದೇನ್ ದಾಖಲೆ ಇದೆ ನಾನು ಮುಖ್ಯಮಂತ್ರಿಗಳು ತೋರಿಸಿದ್ದೀನಿ. ಸೊ ಅದೇ ದಾಖಲೆನ ಡಿಜಿ ಅವ್ರಿಗೆ ಒಂದ್ ಸೆಟ್ ಕೊಡ್ತೀನಿ. ಸೊ ಅದ್ರ ಮೇಲೆ ಅವ್ರು ತನಿಖೆ ಮಾಡಲಿ. ಡಿಜಿಐಜಿಪಿ ಅವರಿಗೆ ದೂರು ಕೊಡ್ತೀರಿ? ಡಿಜಿ ಅವ್ರಿಗೆ ಕೊಡ್ತೀನಿ. ಲೇಟ್ ಆಯ್ತಾ ಸರ್ ಕಂಪ್ಲೇಂಟ್ ಕೊಡೋದಕ್ಕೆ? ಅವಾಗಲೇ ಕೊಡಬೇಕಾಗಿತ್ತಾ? ಅಲ್ಲ, ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗಿರೋದೇ ನಿನ್ನೆ ಅಲ್ಲ, ಅವ್ರನ್ನ ಭೇಟಿಯಾಗಿ ನಾನು ಕೊಡ್ತೀನಿ ಅಂತ ಹೇಳಿರುವಂತದ್ದು. ಸೊ ನನಗೂ ಒಂದೆರಡು ದಿವಸ ನಾನು ಲಾಯರ್ಗಳನ್ನ ಮಾತಾಡಿ ಅದೊಂದು ಡ್ರಾಫ್ಟ್ ಮಾಡಿ ತಗೊಂಡೋಗಿ ಮತ್ತೆ ಅದು ಕಾಪಿನ ಮುಖ್ಯಮಂತ್ರಿಗಳಿಗೆ ತೋರಿಸಿ ಕೊಡ್ತೀನಿ ನಾನು. ಸರ್, ಯಾವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ? ಐ ಥಿಂಕ್ ವೆಡ್ನೆಸ್ಡೇ ಒಳಗಡೆ ಕೊಡ್ತೀನಿ. ಹೈಕಮಾಂಡ್ ಯಾವಾಗ ಭೇಟಿ ಆಗ್ತಾ ಇದ್ದೀರಿ? ಕೊಟ್ಟೆ ಹೋಗ್ತೀನಿ, ಯಾಕಂದ್ರೆ ನಾನು ಅವತ್ತೇ ಹೋಗ್ಬೇಕು. ಗುರುವಾರ ನನಗಲ್ಲಿ ಮೀಟಿಂಗ್ ಇದೆ. ಸೊ ನಾನು ಬುಧವಾರ ಅವತ್ತು ಎಷ್ಟೊತ್ತಾದ್ರೂ ನಾನು ಡೆಲ್ಲಿ ಹೋಗ್ತೀನಿ. ಸರ್, ಹೈಕಮಾಂಡ್ ಮುಂದೆ ನಿಮ್ಮ ಮನವಿ ಪ್ರಸ್ತಾಪ ಏನಿರುತ್ತೆ? ಇದು ಸ್ಟಾಪ್ ಆಗ್ಬೇಕು ಅಂತಾನ ಅಥವಾ ಆ ತರ ಮಾಡ್ತಾ ಇರೋರಿಗೆ ಮೂಗ್ದಾರ ಹಾಕಿ ಅಂತಾನ? ಮೂಗ್ದಾರ ಅದು ಹಾಕುವಂಥದ್ದು ಅವ್ರಿಗೆ ಬಿಟ್ಟಿದ್ದು, ಬಟ್ ಸ್ಟಾಪ್ ಆಗ್ಬೇಕು. ಯಾರಿಂದ ಇದ್ರೆ ಅದು ನಿಲ್ಬೇಕು. ನಮ್ಗೆ ಆಗ್ತಾ ಇರೋವಂಥದ್ದನ್ನು ಬೇರೆಯವ್ರು ಹಾಕ್ಬಾರ್ದು. ಹೈಕಮಾಂಡ್ ಮೂಗ್ದಾರ ಹಾಕಬೇಕು ಅಂತಂದ್ರೆ ಆ ನಾಯಕರು ನಿಮ್ಮಲ್ಲೇ ಇರಬೇಕು. ನಮ್ಮಲ್ಲಿ ಇದ್ದಾರೋ ಬೇರೆ ಕಡೆ ಇದ್ದಾರೋ ಗೊತ್ತಿಲ್ಲ, ತನಿಖೆಯಲ್ಲಿ ಬರುತ್ತೆ. ಸರ್, ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರಿಂದ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ರು ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದು ಅದಕ್ಕೇನು ಯಾರ ಇಂಥ ಪರ್ಸನ್ ಅಂತೇನೆ ಹೆಸರು ಇಟ್ಟಿದ್ದೀರಾ? ಏನ್ ಇಲ್ವಲ್ಲ. ನೀವಷ್ಟಕ್ಕೆ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾ?